ಇಲ್ಲಿ ಅರ್ಶಿಯ ಮತ್ತು ಸಾನಿಯಾ ರೆಡಿ ಆದ್ರಿ ಹೊಂಟ್ರಿ ಶಾಲೆಗೆ. ಪರೀಕ್ಷೆ ಐತೆ ಇವತ್ತು. ಯಾವುದೈತಿ? ನೀವು ಓದ್ಕೊಂತ ಕುಂತ ಆಕಿ ಫೋನ್ ನೋಡ್ಕೊಂತ ಕುಂತಾನ ಅರ್ಶಿಯ. ಏನದು? ಈ ಕ್ವಶನ್ ಪೇಪರ್ ತಕೊಂಡ್ಯಾನ. ಹೌದಾ? ನೀವು ರೆಡಿ ಆದ್ರಿಮ್ಮ? ನಾನು ರೆಡಿ ಆಗಕತ್ತೇನಿವ. ಇನ್ನೊಂದು ಸುಲ್ತಾನ ಮುನ್ನ ಬಂದಿಲ್ಲ. ಹೌದನ್ರಿ? ಅವ್ರು ಯಾವಾಗ ಬರ್ತಾಗ ನೋಡ್ಬೇಕಿನ್ನು. ಗಾಡಿಯವ್ರು ಬರ್ತೇವೆ ಅಂದಾಗ ನಾನು ಹತ್ತಿ ಬತ್ತರಿಗೆ ಹೋಗಿ ಬರ್ತಾನಿವ. ಹೋಗಿ ಬರ್ರಿ ಹತ್ತಿ ಬತ್ತರಿಗೆ. ಮತ್ತು ಮೊನ್ನೆ ತೊಗೊಂಬಂದಿರಿ ರೇಷನ್ ಎಲ್ಲ ರೀ. ನಮ್ಮ ಫ್ರೆಂಡ್ಸ್ಗೆಲ್ಲ ತೋರಿಸಿನ್ರಿ ನಾನು. ನಮ್ಮ ಅಮ್ಮ ರೇಷನ್ ತೊಗೊಂಬಂದಾರ ನೋಡ್ರಿಪ್ಪ ಹತ್ತಿ ಮುತ್ರಿಗೆ ಹೋಗಕ್ಕೆ ಅಂತೇಳಿ. ನೋಡ್ರಿ ಹತ್ತಿ ಮುತ್ರಿಗೆ ಹೋಗೋದ್ರಿ. ಹೌದಲ್ಲ, ಬರ್ತಾನ ಪರಿಸ್ಥಿತಿ ಈಗ್ಲಿ. ಹೋಗಿ ಬರ್ರಿ ತಾಕತಿ ನಮಗ್ ದೇವ್ರ ಎಷ್ಟು ಸಹಾಯ ಮಾಡ್ತಾನ ಅಷ್ಟು. ಅಯ್ಯ ಚಲೋ ಬಿಡು ರಂಜಾನ್ ಹಬ್ಬದೊಳಗೆ ಕೂಡ ಆಗ್ತೀರಿ, ಅದು ಚಲೋ ಶಕ್ತಿ ಕೊಡ್ತಾನ. ಬಿ ಫಾತಿಮಾ ಸಿದ್ದಪ್ಪದ ಅಷ್ಟ ಶಕ್ತಿದಿದ್ದ ನಮ್ದು ಮಾಡೋದು. ಬಂದ್ರಂತನ್ರಿ ಸುಲ್ತಾನ ಮುನ್ನ? ಬರ್ತಾನಂತ. ಯಾಕೆ ಬರ್ತಾಗ ಒಬ್ಬ ಬರ್ತಾನ ಅದ್ರಾಗ, ಒಬ್ಬ ಬರಂಗಿಲ್ಲ ಅಂತಾನ. ಏನೈತೆ ಹೋಗೋ ಹೊತ್ನ್ಯಾಗ ಎರಡು ಗುಳಿಗೆ ಕೈಯಾಗ ಹಿಡ್ಕೊಂಡಾನಿ. ಆಸಿಫಿಗೆ ಹೇಳ್ತೀನಿ ಅಂದಲ್ರಿ, ಹೇಳಿಲ್ಲನ್ರಿ? ಹೇಳೇನಿ ಬಿ ಅವಂಗ, ಹೇಳೇನಿ. ಮತ್ತೆ ಸುಲ್ತಾನ್ ಬರಂಗಿಲ್ಲ ಅಂದ್ರೆ ಅವಂಗ ಹೇಳ್ತೀನಿ ಇದ್ರಮ್ಮ. ಇಬ್ರು ಬರ್ಲಿ ಇವನು ಬರ್ಲಿ ಅಂತ ಹೇಳಿದ್ದೆ. ಹೌದಾ? ಇವ ಏನ ಸುಲ್ತಾನ ಮುಂದೆ ಅಲ್ಲಿ ಅಂದಾನಂತ. ಬಾರಪ್ಪ ಅಂದೆ ನಾನು. ಎಷ್ಟೊತ್ತಿಗೆ ಇದ್ದಾರಿಪ್ಪ ನೀವು? ಎಷ್ಟೊತ್ತಿಗೆ ಇದ್ದೀರಿ ನೀವು? ನಾನು 3:55 4 ಗಂಟೆ ಇದ್ದಿದ್ದು ನಾನು. ಹೌದನಾ? ಏನು ಮಾಡ್ಕೊಂಡ್ರಿ? ಅದ ಪಲಾವ್ ಮಾಡ್ಕೊಂಡ್ರೆ ಚಲೋ ಸ್ವಲ್ಪ. ಚಲೋ ಆಯ್ತು ಬಿಡಿ. ಚಲೋ ಇವತ್ತು ಅದು ಹೋಗ್ಲಿಲ್ಲ ನೋಡಿ, ತಟಕ್ ತಿಂದ್ವಿ. ಅಮ್ಮ ಚಾ ಕೊಟ್ಟಿಲ್ಲ? ಇನ್ನು ಇಲ್ಲ ಬೇ, ಬಿಸ್ಕಿಟ್ ಇಲ್ಲ, ಚಾ ಇಲ್ಲ. ಕೊಡ್ರಿ ಮೇಲೆ ಬಿಸ್ಕಿಟ್ ತೊಗೊಂಬರ್ತೀನಿ ರೀ. ಆಕೆ ಚಾ ಕೊಡ್ತಾಳೆ. ನಾನಾ ತೊಗೊಂಬರ್ತೀನಿ, ಕೊಡರಿಪ್ಪ. ಚಾ ಕಿಡೋಗಿ ನೀನು ಅಮ್ಮ. ಇವತ್ತು ಅಮ್ಮ ಇರಂಗಿಲ್ಲ, ಮನೆ ಬೆಳಬಣ ಅಂತೈತ್ರಿ. ನಾವು ತಾಜ್ನಗರ್ ಕಡೆ ರೈಟ್ ಅಂತೀವ್ರಿ. ಬರೋಬ್ಬರಿ ಕೆಲಸ ಮುಗಿಸ್ಕೋರಿಪ್ಪ. ಇವತ್ತು ಅಲ್ಲಿ ಬೇಜಾರು ಬಂದು ಹೋಗೈತೆ ನಮಗಂಕರ. ಗಾಡಿ ಬಂತಂತ್ರಿ. ಸುಲ್ತಾನ ಬಂದಾರಿ. ಇದು ಸಬ್ಕರ್ದು ಬಿಡೋದು ಅಂತ ತಗೋರ ಮೇದನ್ರಿ. ಮತ್ತೆ ನೆನಪಾರ ಮತ್ತೇನ್ರಿ ಐತೇನ್ರಿ? ಇಲ್ಲಲ್ರಿ, ಇಲ್ಲೇ ಇಟ್ಟಿದ್ದೀವಿ ನೋಡ್ರಿ. ಅಷ್ಟು ತೊಗೊಂಡು ಹೋಗೋ 4 ನಿಂಬೆಹಣ್ಣು ಅಷ್ಟ ಕಡಿ ತೆಗಿರಿ ಗಾಡಿ ಗಿಡಕ್ರಿ. ಒಂದು ಚರಿ ನೀರು ತುಂಬ್ಕೊಂಡು ಹೋಗಾರಿಪ್ಪ. ಗಾಲಿಗೆಲ್ಲ ನೀರು ಹಾಕಿ ಇದು ನೋಡ್ರಿ. ಹೋಗಿ ಬರ್ರಿಪ್ಪ, ತಗೋರಿ. ಗಾಡಿ ತೊಗೊಂಡೋಕಿರ? ಗಾಡಿಯಾಗ ಹೋಗ್ತೀರ? ಗಾಡಿ ತೊಗೊಂಡೋಕ್ಕಿರ? ಹೋಗಿ ಬರ್ರಿ. ದೊಡ್ಡತೆ ಗಾಡಿ? ದೊಡ್ಡ ತೊಗೊಂಬಂದಾರ? ಚಲೋ ಆಯ್ತು ಬಿಡಿ. ಹೋಗಿ ಬರ್ರಿ. ಬಾಯ್. ಹೋಗಿ ಬಾರಿ ಪರೀನಾ. ಬಾಯ್. ಇಲ್ಲ ರೀ, ಗಾಡಿ ಪೂಜೆ ಮಾಡಿ ಬರ್ತಾಳ್ರಿ ಈಗ ವಾಪಸ್. ಮತ್ತೆ ಅದು ಎಲ್ಲ ಚಲೋ ಬಿಟ್ಟು ಎಂತೆಂತ ಹಾಕ್ಯಂತೀವಿ ನೀವು ಒಡ್ಡಿನ. ಪೂರ ಹರಿದೈತೆ ಅದು. ಬೇರೆ ಹಾಕೊಂಡೋಗಿ. ಇಲ್ಲಿ ಬಂದೆ ರೀ ನಾನು ಗಾಡಿ ಕಡೆ. ಹೌದು ನೋಡಿ, ತೊಗೊಂಬರೋಕ್ಕಿಲ್ಲ. ಆಕಿನ ಕುರಾನ್ ಓದಕ್ಕತ್ರಿ ಯಾರಿಪ್ಪ. ಮತ್ತು ಮುಗಿಸಿ ಮೊದಲನ ದೇವ್ರ ದೀಪ ಹಚ್ಚುವ ಅಂತ ಹೇಳಿದೆ, ಹಚ್ಚಲಿಲ್ಲ ಇನ್ನು. ಇದೆಲ್ಲ ರೇಷನ್ ರೀ ಅಮ್ಮ ತೊಗೊಂಡದ್ದು. ಅಕ್ಕಿ ಪ್ಯಾಕೆಟ್ ಅದೆಲ್ಲ ಅದ್ರ ತೊಕ್ಕ ಹರಿಗಿದ್ ನಮ್ಮ ಮತ್ತೆ. ಅವ್ನಿಡು ಹೋಗಸಿಪ್ಪ. ಅಲ್ಲಿ ಹಿಂದೆಲ್ಲ ರೇಷನ್ ಇಡ್ತೀರಿ, ಜಾಗ ಆಗಂಗಿಲ್ಲ ಅಂತ ನಮ್ಮ ಆಸಿಪ್ ಇದು ಮಾಡಕತ್ನ ಏನ್ರಿ. ಹಿಂದೆ ಕುಂದ್ರ ಆಸಿಪ್, ನೀನು ಒಬ್ಬನ ಹಾಕಿದ ಹಿಂದೆ ಕುಂದಿರ್ತಾನೆ. ತಗೊಮ್ಮ, ನೀವು ಮುಂದೆ ಕುಂದ್ರಮ್ಮ. ಹೋಗಿ ಬರ್ರಮ್ಮ. ಹೋಗಿ ಬರ್ತೇವ. ಹೋಗಿ ನೋಡ್ರಿ ನಮ್ಮ ಮನೆಗೆ ರೀ. ಲಘು ಬರ್ತೇವೆ ನಾವು ಹಳ್ಳಿ ಯಾವ. ಹೋಗಿ ಬರ್ರಿ ನೀರು ಆಯ್ತಾ. ಬರ್ರಿ. ಮೀನ್ರ ಭಾಳ ಇಲ್ಲ ಏನಿಲ್ಲ ಅವೇನು? ಸುಲ್ತಾನ ಹತ್ತಪ್ಪಿ ನೀನು. ಅವ್ರ ಇದು ಮಾಮೂರಲ್ಲಿ ಬಂದು ನಿಂತಾರೆ ಏನೋ ಕಾಲೇಜಿನ ಕಡೆ ಬರೋಬ್ರ. ಇಲ್ಲಿ ಬೇಳೆ ಹಾಕಕ್ಕೆ ಟೊಮೆಟೊನ ಅದು ಹೆಚ್ಚು ಬಂದೆ ರೀ. ಆರಿಪ ಬಾಂಡೆ ಎಲ್ಲ ಹೋದ್ರಿ, ಬಾಂಡೆ ಹಾಕೊಂಡು ಹೋದ್ಲು.
ಸ್ವಲ್ಪ ಪಟಪಟ ಅಡುಗೆ ಮಾಡ್ಕೊಂಡು ಇದಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಿ ನಾನು ತಾಜ್ಮಹಲ್ಗೆ ಹೋಗ್ಬೇಕಂತ ಅಂದು ಶೋಭಾ ಮೇಡಮರು ದುಡ್ಡು ಹಾಕಿದ್ದಾರೆ ರೋಜಾದರಿಗೆ ಒಂದು ಸ್ವಲ್ಪ ಫ್ರೂಟ್ಸ್ ಅದು ತೊಗೊಂಬರ್ರಿ ಅಂತೇಳಿ ಅಂದು ನಮ್ಮ ಮನೆಯೊಳಗೆಲ್ಲರೂ ರೋಜಾ ಬಿಡೋಕದೆಲ್ಲ ಬರ್ತಾರಲ್ಲ ಮಕ್ಕಳದೆಲ್ಲ ರೋಜಾ ಇರ್ತಾರೆ ತೊಗೋರಿ ಅಂತೇಳಿ ಅಂದು ನಾನು ನಮ್ಮ ಮುನ್ನ ಫೋನ್ ಹಚ್ಚಿದ್ದೆ ಅಂದ್ರೆ ಗಾಡಿ ಇಲ್ಲೇ ಐತ್ರಿ ಸುಲ್ತಾನ್ ಇಲ್ಲೇ ಬಿಟ್ಟೋಗ್ಯಾನ್ರಿ ಗಾಡಿ ರೀ ಮುನ್ನ ಕಾಲೇಜ್ಗೆ ಹೋಗಿರ್ಬೇಕೇನ್ರಿ ಫೋನ್ ಎತ್ತಲಿಲ್ಲ ಅವನು ಹಾಗಾಗಿ ಅವ್ನು ಬಂದ ನಂತರ ಹೋಗಿ ಬಂದ್ರಾತಂತಂದು ಸುಮ್ಮನೆ ಅದೀನಿ ರೀ ಏನು ಆರಿಫ ತಾಜ್ನವ್ರಿಗೆ ಹೋಗೋಣ ಅಂತಾಳೋ ಏನು ತಡಿಮ್ಮ ಮತ್ತು APMC ಅದು ಹೋಗೋದೈತಲ್ಲ ನೀನು ಅಂತಾಳೋ ಏನಂತ ಗೊತ್ತಿಲ್ಲ ರೀ ಯಾಕಂದ್ರೆ ಈಗ ಹೋಗೋಣ ಅಂತ ಹೇಳಿದ್ರೆ ಹೋಗ್ಬೇಕು ಈಗ ಭಾಳ ದಿನ ಆಗೈತಲ್ಲ ರೀ ಮತ್ತು ಬೇಜಾರು ಬರತ್ತೆ ರೀ ಈಗ ಪಟ ಬಂಡೆ ತಿಕ್ಕಿಟ್ಟು ಬಿಡ್ತಾಳೆ ಕೆಲಸನೇ ಇಲ್ಲ ರೀ ಏನೀಗ ಅನ್ನ ಸಾರು ಒಂದು ಮಾಡಿಬಿಟ್ರೆ ಏನು ಮಾಡ್ತಾಳೆ ನೋಡ್ರಿ ಕೇಳಿ ಹೋಗಿ ಬರೋದಾದ್ರೆ ಹೋಗಿ ಬಂದುಬಿಡ್ತೀವಿ ರೀ ನೋಡ್ರಿಪ್ಪ ತಾಜ್ನವ್ರಿಗೆ ಹೋಗ್ಬೇಕು ಅಂತೇಳಿ ರೆಡಿ ಹಾಕೈತಿ ಆಟೋದವ್ರು ಸ್ವಲ್ಪ ಲೇಟ್ ಆಯ್ತು ಬರಲೇ ಇಲ್ಲ ರೀ ಜಲ್ದಿ ಅವರು ಟೈಮ್ ಅಲ್ಲಿ ನೋಡ್ರಿ 1 ಗಂಟೆ ಬಂತು ಮತ್ತು ನಾವು ಸೀರೆ ವ್ಯಾಪಾರ ಮಾಡ್ತೀವಿ ಅಂದಾಗ ಮತ್ತು ಸೀರೆ ಮೊನ್ನೆ ಬಂದು ತೊಗೊಂಡೋಗಿದ್ರಲ್ರಿ ಅವರ ಬಂದಾರ ಇವತ್ತು ಮತ್ತು ನೋಡಾಕ್ರಿ ಒಂದು ತೊಗೊಂಡ್ರಿ ಒಬ್ಬರು ನಮ್ಮ ಇನ್ನೊಬ್ರು ಮೇಡಮ್ ಇನ್ನೊಂದು ನೋಡಾಕತ್ತಾರೆ ಅವ್ರು ಭಾಳ ತೊಗೊಂಡ್ರಿ ನಮ್ಮ ಕಡೆ ಸಾರಿ ರೀ ಇದು ಮಡಿ ನೋಡಾಕತ್ತಾರ ಮಡಿ ಚಂದ ಐತ್ರಿ ಅದು ಚಂದ ಐತ್ರಿ ಮಸ್ತ್ ಐತ್ರಿ ಕಲರ್ ಅಂತ ಹೇಳಿ ಮಾಡಿಸಿದ ಕಲರ್ ಇದ್ದಂಗೆ ಐತ್ರಿ ಅದು ಭಾರಿ ಐತಿ ಕಲರ್ನ ಅಷ್ಟು ಚಂದ ಐತಿ ಯಾವ್ದು ಪೇಂಟಿಂದ ಅಂತ ಇರಂಗಿಲ್ಲ ನಿಮ್ಗೆ ಗೊತ್ತೈತ್ರಿ ನಮ್ಮ ಕಡೆ ಪೇಂಟಿನ್ ಇರಂಗಿಲ್ಲ ಪೇಂಟಿನ್ ನಾವು ಗೊತ್ತಾಗಲಾರ ತೊಗೊಂಬಂದು ವಾಪಸ್ ಕೊಟ್ಟು ಬಂದೀನಿರಿಪ್ಪ ನಾನು ಎಷ್ಟು ಚಂದ ಕಾಣತೈತಿ ನೋಡ್ರಿ ಹಾಂ ತೊಗೊಂಬರ್ತೀನಿ ರೀ ನೀವು ತೊಗೊಳ್ತೀರಿ ಅಂತ ಹೇಳಿ ತೊಗೊಂಬರ್ತೀನಿ ರೀ ನಾ ಮತ್ತು ಈಗ ಒಬ್ರು ಧಾರವಾಡದವ್ರು ನಿನ್ನೆ ಬರ್ತೀನಿ ಅಂತ ಹೇಳಿದ್ರಾರಿಪ್ಪ ಅವರು ಬರ್ತಾರೆ ಏನೈತೆ ಇವತ್ತು ತಾಜ್ನವ್ರಿಗೆ ಹೋಗೋದು ಕ್ಯಾನ್ಸಲ್ ಆಗುತ್ತವ ನಮ್ದು ಮತ್ತು ಈಗ 2 ಗಂಟೆ 2:30 ಆತಂದ್ರೆ ರೋಜೆ ಬಿಡೋದು ಮತ್ತೆಲ್ಲ ತಯಾರಿ ಮಾಡೋದು ಅದ ಟೈಮ್ ಆಗ್ಬಿಡೈತಿ ಮತ್ತು ನಾಳೆಗೆ ಹೋದ್ರಾತ್ರಿ ತಾಜ್ನಗರ್ಗೆ ಹೋಗೋಕ್ಕಾಗಲ್ಲ ಈಗ ಮತ್ತು ನಮ್ಮ ಮುನ್ನ ಬಂದ್ರೆ ಸ್ವಲ್ಪ APMCಗೆ ಹೋಗಿ ಬರ್ಬೇಕು ಅನ್ನಕತ್ತೀನಿ ತಡಿ ನಾ ಮಾಡಿಸ್ತೀನಿ ಬಿಡು ಇಲ್ಲಿ ನೋಡ್ರಿ ನಾನು ಉದ್ದಿನ ಬೇಳೆ ತೊಳೆದ್ರೆ ಒಂದು ಎಣ್ಣೀರಲ್ಲಿ ತೊಳೆದು ನೆನೆ ಹಾಕಿಬಿಡ್ತೀನಿ ರೀ ಇದು ದಹಿ ಬಡ ಮಾಡಾಕ್ರಿ ಇವೆಲ್ಲ ಮಾಡೋದಲ್ರಿ ಹಂಗಾಗಿ ಯಾರಿಪ್ಪ ಹೋಗಿ ಬಿಡಮ್ಮ ಬೇಡ ಮತ್ತೊಂದು ಸಲ ಹೋಗೋಣ ಅಂತ ಅನ್ನಕತ್ತಾರೆ ಹ್ಞೂ ಒಂದೇ ಈಗ ನೆನೆ ಹಾಕ್ಬಿಡ್ತೀನಿ 1-2 ತಾಸು ನೆನಿಬೇಕಲ್ರಿ ನಾನು ಹೋಗಿ ಒಂದು ಅಲರ್ಜಿ ಗುಳಿಗೆ ತೊಗೊಂಬಂದು ನುಂಗಿದ್ರಿ ಈಗ ಫುಲ್ಲು ನನಗೆ ಇದಾಕತ್ಬಿಡ್ತೀನಿ ನನ್ನಷ್ಟಕ್ಕೆ ನನಗೆ ಮಕ್ಕ ಆಗಿಕ ಎಲ್ಲ ಒಜ್ಜದಂಗೆ ಕಣ್ಣೆಲ್ಲ ಇಷ್ಟು ತಪ್ಪಾದಂಗೆ ಆಗಕತ್ತವ್ರಿ ಹಾಗಾಗಿ ಹೋಗಿ ಅಲ್ಲಿ ಫಾರ್ಮಸಿ ಒಳಗೆ ಹೇಳಿ ತೊಗೊಂಡು ಬಂದೆ ಒಂದು ಗುಳಿಗೆ ಹಂಗೆ ಬರುವಾಗ ಉದ್ದಿನ ಬೇಳೆ ತೊಗೊಂಬಂದೆ ಈಗ ನೆನೆ ಹಾಕಿಬಿಡೋಣ ಸ್ವಲ್ಪ ಹೊತ್ತು ಮತ್ತು ಫಾಲೂದಾ ಮಾಡ್ತೀವಿ ನಾವು ಇವತ್ತು ನಿನ್ನೆ ಐಸ್ ಕ್ರೀಮ್ ಇಡಲ್ರಿ ಆರಿಫ ಎಷ್ಟು ಸಖತ್ತಾಗೈತ್ರಿ ಅದು ಐಸ್ ಕ್ರೀಮ್ ಅಯ್ಯೋ ಮಸ್ತಾಗೈತ್ರಿ ಐಸ್ ಕ್ರೀಮ್ ಅದು ಅದರಲ್ಲಿಂತನೇ ಫಾಲೂದಾ ಮಾಡಿಬಿಡ್ತೀವಿ ನಾವು ಇವತ್ತು ನೋಡ್ರಿಪ್ಪ ನಮ್ಮ ಸೋನು ಮತ್ತು ಹೀರು ಬಂದ್ರಿ ಹೀರಾ ಒಂದು ಮಕ್ಕ ಯಾಕೆ ಸಪ್ಪ ಆಗ್ಬಿಟ್ಟೈತಿ ಹೌದಾ ಆರಾಮ್ ನೈಮಾ ಅಯ್ಯೋ ಅಮ್ಮಿ ಕ್ಯಾ ಕರೀತಿ ಜೇವ್ರ ಏನು ಮಾಡತ್ತಿತ್ತಮ್ಮ ಹಾಂ ಸಲ್ಲ ಬನಾರಿ ಖಾನಾ ಬನಾರಿ आइसक्रीम है आइसक्रीम है हाँ हमारे पास तले आइसक्रीम है आइसक्रीम है बाबा आए बाबा गए बाबा भी गए नाना ಅನ್ನಂಗಿಲ್ಲ ನೀವು आए आए बोल ಆರಿಫ ನೋಡು ಎಷ್ಟು ಮಂದಿ ಕಮೆಂಟ್ ಮಾಡ್ತಾರೆ ಆರಿಫಾಗ ಅವ್ರ ಹಬ್ಬ ಕರ್ಯಾಕ पापा पापा ಹಾಯ್ ಹಾಯ್ ಮಕ್ಕ ನೋಡ್ರಿಪ್ಪ ಅವ್ರದ್ದು ನಮ್ಮ ಹೋಗ್ಬೋದು ಮಿನ್ನು ಬಂತ ಐಸ್ ಕ್ರೀಮ್ ಅವ್ರಿಗೆ ತಿನ್ಸ್ಬೇಕು ಇಲ್ಲೇ ಬೇಕಿಗಿಟ್ಟಲ್ಲ ನೀನು ತಿಂದ್ರನ ಐಸ್ ಕ್ರೀಮ್ ಕಾಯೇ ಕೇವತ್ತ ಐಸ್ ಕ್ರೀಮ್ ಸೂಪರ್ ಅತ್ತ ಹ್ಞೂ ಎಲ್ಲಿ ಹೊಂಟೈತೆ ಅಂತ ಕೇಳಕತ್ತಾರ ನನಗೆ ಅವ್ರು ನಾ ಬುರ್ಕ ಹಾಕೊಳ್ಳೋದ್ರೊಳಗೆ ಬಾ ಮುನ್ನ ಹೋಗಂಬಪ್ಪ ನಾವು APMC ಹೋಗಿ ಬರ್ತೀವಿ ಟಾಟಾ ಟಾಟಾ ಇರು ನಾವು APMC ಬಂದಿರಿ ಪೈಲೆ ಎಲ್ಲ ಹಣ್ಣಿನ ಮಾರ್ಕೆಟ್ ನೋಡ್ರಿ ಇದು
ಈ ಹಣ್ಣಿನ ಮರಕಿನ ಬರೋದು ಭಾಳ ಕಡಿಮೆ ನಾವು ಬರಲ್ಲ ಅಂದ್ರೆ ಆ ಕಡೆ ತರಕಾರಿ ಇದೆ, ಈ ಕಡೆ ಹಣ್ಣಿಂದ ಐತ್ರಿ ಇದು. ಈ ರಂಜಾನ್ದಾಗ ಅಷ್ಟೇ ಹೋದ ವರ್ಷ ಬಂದೈಕಿ ನಾನು, ಮತ್ತು ಈ ವರ್ಷ ಬಂದೆ ನೋಡಿರಿ ಹಣ್ಣಿನ ಮಾರ್ಕೆಟಿಗೆ. ಇಲ್ಲಿ ಬಂದೆ ನೋಡ್ರಿಪ್ಪ ನಾವು. ಇದಿದ್ದು ನೋಡು ಸ್ವಲ್ಪ ಮುನ್ನ ಬಳಲ್ ಹಣ್ಣು ಅಂತಾರಲ್ಲ ಅದನ್ನು ನೋಡೋದು. ಕಲ್ಲಂಗಡಿ ಮತ್ತು ಇವು ಕರ್ಬೂಜ ಹಣ್ಣು ಏನಂತಾರಲ್ಲ ಅವ್ರಿ, ಎರಡು ಥರ ಅದಾವ್ರಿ ಇಲ್ಲಿ. ಅಲ್ಲಿ ಮುಂದೆ ಮತ್ತು ದಾಳಂಬ್ರಿ ಸೇಬು ತೊಗೊಂಡ್ರೆ ಆಯ್ತು ರೀ. ಇದು ಹೋಲ್ಸೇಲ್ ಅಲ್ರಿ, ಹೋಲ್ಸೇಲ ತೊಗೋಬೇಕಿಲ್ಲಿ. ಇಲ್ಲಿ ಒಂದು 10 kg ಕಲ್ಲಂಗಡಿ ತೊಗೊಂಡಿವ್ರಿ. ಅಲ್ಲೆಲ್ಲ ದ್ರಾಕ್ಷಿ ಹಣ್ಣಿನ ಬಾಕ್ಸ ತೊಗೋಕನ ಇಲ್ಲ ನಮ್ಮ ಕೊಡ್ತಾರಲ್ಲ. ತಗೊಂಬ ಇವ ಕಲ್ಲಂಗಡಿ ಹಣ್ಣು. 20 ರೂಪಾಯಿ kg. 10 रुपये 10 किलो 200 दिए मैं. ಮತ್ತು ಪಾಪ ಮ್ಯಾಗ ಹಣ್ಣು ಕೊಟ್ಟರು ಎಷ್ಟೊಂದು. हमारा छोड़ा ಹೌದು. ಇದ್ರಾಗ ಹಿಡಿತೇನ ತರಕಾರಿ ತೊಗೊಂಬಂದ್ರಿ ಮಮ್ಮಿಯವ್ರು ಹೋಗಿ. ತರಕಾರಿ ಅಂತ ನೋಡಿ ಹಣ್ಣು ನೋಡಿ ಇಲ್ಲಿ ಕಲ್ಲಂಗಡಿ. ಇದನ್ನ ಹೆಚ್ಚಂತೇಳಿ ಹೊಡೆದಂತದ ಹಂಗೆ ಕೊಟ್ರಿ ನಮ್ದು. ಇವು 2 ಈಗ ಇದಕ್ಕೆ ಹಚ್ತಿದ. ಹಾಂ ಇದು ಸ್ಟ್ರಾಬೆರಿ, ದಾಳಂಬ್ರಿ ಹಣ್ಣು, ಆಮೇಲೆ ದ್ರಾಕ್ಷಿ ಹಣ್ಣು, ಸೇಬು, ಪೈನಾಪಲ್, ಇವು ಕರ್ಬೂಜ ಹಣ್ಣು. ಇವು ಕರ್ಬೂಜ ಹಣ್ಣು. ಇವು ಏನಂತಾರ ನೀವು? ಸಕ್ಕರೆ ಹಣ್ಣು. ಸೌತಿ ಹಣ್ಣು ಏನಂತಾರಲ್ಲ ಅವು ನೀವು? ಕರೆಂಟ್ ಹೋದು ನೀವು ಸುಳ್ಳು ಹೇಳಿದಿ. ಸೌತಿ ಹಣ್ಣಲ್ಲವು ಕಲ್ಲಂಗಡಿ ಇಷ್ಟು ಕೊಂಡ್ರಿ. 10 kg ಅದಾವು. 10 kg. 10 kg ಕಲ್ಲಂಗಡಿ ಅವು ಈ ಹೋಲ್ಸೇಲ್ ಅಂಗಡಿ ಒಳಗೆ ತೊಳಕ್ಕೆ ಹೋದ್ರೆ ಸ್ವಲ್ಪ ಸಸ್ತ ಹಾಕೋವು. ಇಲ್ಲಿ ನಾವೆಲ್ಲ ತೊಳಕ್ಕೆ ಹೋದ್ರೆ ರೇಟ್ ಜಾಸ್ತಿ ಇರ್ತಾವೆ. ಹೌದು, ಜಾಸ್ತಿ ಇರ್ತಾವ. ಇವು ನೋಡು ದ್ರಾಕ್ಷಿ ಹಣ್ಣು ಎಂಥ ಚಲೋ ಇವು. ಸಸ್ತ ಆಗಿ ಭಾಳ ಗಂಟೆ ತೊಗೊಂಡ್ರೆ ಇನ್ನೂ ಸಸ್ತ ಆಗ್ಬಿಡ್ತಾವೆ. ಹೌದು, ನಾನು ಅಷ್ಟ ತೊಗೊಂಡು ಸಾಕಂತ ನೀನು ಅದಾವ ಮನ್ಯಾಗ ಅಂತಂದು ಬಿಡ. ಖಾಲಿ ಅದು ತಿಂದು ಇದೈತೆ ನೋಡಿ. ಏನು ಶರ್ಬತ್ ಇರೋದು ಮಾಡುವ, ಆಮೇಲೆ ಮಾಡ್ತೇನೆ. ಮಾಡಿ ಕರೆಂಟ್ ಹೋದು. ಮತ್ತು ದಾಳಂಬ್ರಿ ಹಣ್ಣಿದ್ದಿಲ್ಲ ಏನೋ ಚಾಟ್ ಮಾಡಕ್ಕೆ ಪಾಪಡ್ ಚಾಟ್ ಮಾಡ್ತೇನೆ ನಾಳೆ. ಇವತ್ತು ಬೇಡ ಮಾಡಿ ಇವತ್ತಾ. ಈಗ ನೋಡಿರಿ ಟೈಮ್ ಅಲ್ಲೇ 3 ಗಂಟೆ ಬಂತು. ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಸ್ವಲ್ಪ ಫಾಲೂದಾ ಮಾಡಿ ಎತ್ತಿ ಬಿಡ್ತೀನಿ ರೀ. ಇನ್ನೂ ದಹಿ ವಡಾನು ಮಾಡ್ಬೇಕ್ರಿ. ಅವು ನೆಂದ್ವೇನ್ರಿ ಅವು. ಇದು ಉದ್ದಿನಬೇಳೆ ನೆನೆ ಹಾಕಿದ್ನಲ್ರಿ ಅವನ್ನ. ಹಂಗಾರಿ ಮೊದಲ ಫಾಲೂದಾ ಮಾಡಿಬಿಡ್ತೀನಿ ರೀ. ಮಾಡಿ ಫ್ರಿಜ್ನೊಳಗೆ ಎತ್ತಿ ಬಿಡ್ತೀನಿ ರೀ. ಆಮೇಲೆ ಕಡೆ ಬೇಕಂದ್ರೆ ಸರ್ವ್ ಮಾಡಕ್ಕೆ ಬರತ್ತೆ ರೀ ನಮಗದ. ಈ ಫಾಲೂದಾ ಮಾಡೋಕೆ ಏನು ಮಾಡ್ತೀನಪ್ಪ ಅಂದ್ರೆ ಮೊದಲಿಗೆ ಇದು ಬೇಕು ರೀ, ಶಾವಿಗೆ ಬೇಕಲ್ರಿ. ಅವನ್ನ ಕಾರ್ನ್ಫ್ಲವರ್ ಹಿಟ್ಟಿನಿಂದ ಶಾವಿಗೆ ರೆಡಿ ಮಾಡ್ಕೊಂಡ್ರೆ ಅದು ಹೆಂಗೆ ಅಂತಂದು ನೋಡೋಣ ಬರ್ರಿ. ಇಲ್ಲಿ ನೋಡಿರಿ, ಇದಕ್ಕೆ 1 ಕಟೋರ ನೀರು ಹಾಕಕತ್ತೀನಿ ನಾನು. ಇದು ಗ್ಯಾಸ್ ಚಲೋ ಮಾಡಿಲ್ಲ ರೀ. ಈಗ 5 ಕಟೋರ್ಲಿಂದ ಅರ್ಧ ಕಟೋರ ಇದನ್ನ ಹಾಕೊಂಡ್ರಿ ಕಾರ್ನ್ಫ್ಲವರ್ ಹಿಟ್ಟು ರೀ. ಈಗ ಅರ್ಧ ಕಪ್ ಕಾರ್ನ್ಫ್ಲವರ್ ಹಿಟ್ಟು ಹಾಕೊಂಡ್ರಿ. ಹಾಕ್ಕೊಂಡು ಇನ್ನೂ ನಾನು ಗ್ಯಾಸ್ ಚಲೋ ಮಾಡಿಲ್ಲ ರೀ. ಒಲಿ ಚಲೋ ಮಾಡಿದ್ರೆ ನಾನು ಎಲ್ಲ ಹಾಕೊಳಕತ್ತೀನಿ ರೀ. ಈಗೇನು ಮಾಡಪ್ಪ ಅಂದ್ರೆ ಇನ್ನೂ ಸ್ವಲ್ಪ ಕೈ ಆಡ್ಕೊಂಡ್ರಿ. ಮೊದಲು ಈ ಥರ ಕಡ್ಕೊಂಡು ಈಗ ಸ್ವಲ್ಪ ಸಕ್ಕರೆ ಹಾಕೊಂಡ್ರಿ. ಅಂದ್ರೆ ನಮ್ಮ ಶಾವಿಗೆ ಸ್ವೀಟ್ ಆಗ್ತಾವ್ರಿ. ಕಾರ್ನ್ಫ್ಲವರ್ ಹಿಟ್ಟಿನಿಂದ ಮಾಡೋಂಥ ಶಾವಿಗೆ. ಈಗ ಗ್ಯಾಸ್ ಚಲೋ ಮಾಡ್ಕೊಂಡ್ರಿ. ಇಲ್ಲಿ ನೋಡಿರಿ, ಸ್ವಲ್ಪ ಕೈ ಬಿಡ್ಲಾರ್ದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಅಂದರೆ ಈ ಥರ ಗಟ್ಟಿ ಹಾಕೋ ಅಂತ ಬಂದ್ಬಿಡೈತ್ರಿ. ಇನ್ನೂ ಆಗ್ಬೇಕ್ರಿ, ಅದನ್ನು ಕೈ ಆಡ್ತೀನಿ ರೀ ಚಲೋತ್ನಿಗೆ. ಈಗ ಇಲ್ಲಿ ನೋಡಿರಿ, ಹಿಟ್ಟು ರೆಡಿ ಆಯ್ತು. ಇದನ್ನು ಸ್ವಲ್ಪ ಗ್ಯಾಸ್ ಬಂದ್ ಮಾಡ್ಕೊಂಡ್ರಿ. ಈಗ ಸಾಕೀಗಿದೆ ಇಷ್ಟು ರೀ. ಇದು ಒತ್ತಡ್ರಿ ಶಾವಿಗೆ ಇಡೋದು. ಇದಕ್ಕೆ ಒಳಗೆಲ್ಲ ಎಣ್ಣೆ ಹಚ್ಕೊಂಬಿಟ್ಟೇನಿ ರೀ. ಅದಕ್ಕೆ ಇದನ್ನು ತೊಗೊಂಡು ನೋಡ್ರಿಪ್ಪ, ಈ ಥರ ಇದ್ದಿದ್ದು, ಈ ಥರ ತೂತಿದ್ದು. ಇದು ಬಿಲ್ಲಿ ಅಂತೀವಿ ನಮ್ಮ ಕಡೆ, ಅದು ತೊಗೊಂಡಿನಿ ರೀ. ಈಗ ಅದಕ್ಕೆ ಹಾಕೊಂಬಿಡನ್ರಿ. ಇಲ್ಲಿ ನೋಡ್ರಿ, ಇದು ಐಸ್ ಕ್ಯೂಬ್ ರೀ ಇವು. ಅದರೊಳಗೆ ತಣ್ಣ ನೀರನ್ನ ಹಾಕ್ಬಿಡ್ತೀನಿ ರೀ. ಇದ್ರೊಳಗೆ ನಾವು ಶಾವಿಗೆ ಹಾಕ್ಯಬೇಕ್ರಿ. ಈಗ ಇದ್ರೊಳಗೆ ಶಾವಿಗೆ ಹಾಕೊಂಬಿಡನ್ರಿ. ಹಿಟ್ಟು ಹಾಕೊಂಡೇನಿ ರೀ. ಇದನ್ನು ಹಾಕ್ಕೊಂಡು ಈಗ ಬರಬರ ಅಂತ ಮಾಡಿಬಿಡ್ತೀನಿ. ಹಾರಿಫೋನ್ ಮಕ್ಕೊಂಡು ನೋಡ್ರಿಪ್ಪ, ಎಚ್ಚರಿಲ್ರಿ ಈಕಿನೂ. ಫ್ಯಾನ್ ಹಚ್ಕೊಂಡು ಮಕ್ಕೊಂಬಿಟ್ಲಿಕ್ಕೆ ನಿದ್ದೆ ಹತ್ತೈತಿ. ಈಗ ನನಗೆ ಒಬ್ಬೇಕಿಗೆ ಆಗಿದ್ದಕ್ಕೆ ಸರಿ ಅನ್ನಿಸ್ವಲ್ದು ನಿಮಗೆ ಎಲ್ಲ ಕರೆಕ್ಟಾಗಿ ತೋರ್ಸಕ್ಕೆ. ಈಗ ಇವ್ನ ಶಾವಿಗೆನ ಇದ್ರೊಳಗೆ ಹಾಕೊಂಡ್ಬಿಡ್ತೀನಿ ರೀ ನಾನು. ಇಲ್ಲಿ ನೋಡ್ರಿ, ಇದ್ರೊಳಗೆ ಹಾಕಿದ್ದೀರಿ ನಾನು. ಅದೇ ರೀ, ಸಣ್ಣ ಇದು ಮಾಡಿ ಹಾಕೀನಿ ರೀ ನಾನು. ಆಮೇಲೆ ಕಡೆ ಮುರಿಯೋದು ಬೇಡ ನಾವು ಅಂತಂದು. ಮತ್ತಿಲ್ಲಿ ಹಾಲು ಬಿಸಿ ಇಟ್ಟೀನಿ. ಕುದಿ ಬರ್ತಾವ್ರಿ. ಈಗ ಹಾಲು ಸಕ್ಕರೆ ಹಾಕ್ಕೊಂಡ್ಬಿಟ್ಟೇನಿ ನಾನು. ಒಂದು ಅರ್ಧ ಕೊಬ್ಬರಿ ಸಾಕು. ಇಲ್ಲಿ ಹಾಲು ನೋಡಿರಿ, ಮತ್ತು ಕೆನಿಗಟ್ಟಕತ್ರಿ. ಕುದ್ದು ನಿಮಗೆ ಫಾಲೋದಾಗಿ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಂಡು ಮನೆಯೊಳಗೆ ಫ್ರೂಟ್ಸ್ ಇದ್ದಂದ್ರೆ ಕಸ್ಟರ್ಡ್ ಫ್ರೂಟ್ಸನ್ನು ಮಾಡ್ಬೋದು ರೀ. ಚೆನ್ನಾಗಾಗತ್ತಲ್ರಿ ಅದನ್ನು. ಆ ಥರ ಮಾಡಿದ್ರು
ಈಗ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಂಡ್ಬಿಡ್ತೀನಿ ರೀ. ಇದ್ರೆ ಹಾಕ್ಕೊಳ್ರಿ, ಇಲ್ಲಂದ್ರೆ ಬೇಡ ಹಾಕೋಬೇಕಂತ ಏನಿಲ್ಲ ರೀ. ಅದು ನಾನು ಅದಾವ್ರಿ ಒಂದೆರಡು ಜಜ್ಜಿ ಹಾಕಿದ್ರಿ ಸಣ್ಣಗೆ ಈ ಥರ. ಫಾಲೂದ ಮಾಡ್ಬೇಕಂದ್ರೆ ಐಸ್ ಕ್ರೀಮ್ ಬೇಕಲ್ರಿ. ಐಸ್ ಕ್ರೀಮ್ ಆರಿಪ ಮಾಡ್ಯಾಳ ಅಂತ ನಾನು ಇವತ್ತು ಫಾಲೂದ ಮಾಡಾಕತ್ತೀನಿ ರೀ. ಐಸ್ ಕ್ರೀಮ್ ನೋಡ್ರಿ ಹೆಂಗಾಗೈತೆ ಅಂತ ಹೇಳಂದ್ರಿ. ನೋಡಿರಿ ಎಷ್ಟು ಮಸ್ತಾಗಿತ್ತು ಐಸ್ ಕ್ರೀಮ್. ಹೌದ್ರಿ, ಇದು ಒಂದು ಡಬ್ಬಿ ತುಂಬಿತ್ತಲ್ರಿ ಇದು ನೋಡಿರಿ. 2 ಡಬ್ಬಿ ಐಸ್ ಕ್ರೀಮ್ ಆಗೈತ್ರಿ. ಎಷ್ಟು ಚಲೋ ಆಗೈತೆ ನೋಡ್ರಿ ಅದು. ಇವಾಗ ಏನು ಮಮ್ಮಿ ಫಾಲೂದ ಮಾಡೋದು ಒಂದು ಗ್ಲಾಸ್ ಮಾಡಷ್ಟ ತೋರಿಸ್ತೀನಿ ಈಗ ನಾನು. ಈಗ ಮೊದಲಿಗೆ ಇದು ರೂಹ್ ಅಫ್ಜಾ ತಳದಾಗ ಹೋಗ್ಬಿಟ್ಟೈತೆ ನಮ್ದು. ರೂಹ್ ಅಫ್ಜಾ ಒಂದು ಸ್ವಲ್ಪ ಗ್ಲಾಸಿಗೆ ಇದು ಮಾಡ್ಕೊ ಚಂದ ಕಾಣಿಸ್ತೈತೆ ಅಂದ್ರೆ. ನೋಡು ಹಿಂಗಿರ್ಲಿಲ್ಲ ಮಸ್ತ್. ಆಮೇಲೆ ಶಾವಿಗೆ ಶಾವಿಗೆ ಹಾಕೋಣ ಮತ್ತು ಕಾಳು ಕಸ್ತೂರಿ ಬೀಜ ಹಾಕೋಣ. ಆಮೇಲೆ ಫ್ರೂಟ್ಸ್ ಹಾಕೋಣ. ಇದ್ದು ಅಂದ್ರೆ ಹಾಕೋದಿವು, ಇಲ್ಲತ್ತಂದ್ರೆ ಹಾಕೋಬೇಕಂತೇನಿಲ್ಲ ಮೇವು. ಆಮೇಲೆ ಸ್ವಲ್ಪ ಫ್ರೂಟ್ಸ್ ಹಾಕೋಣ. 1-2 ಐಸ್ ಕ್ಯೂಬ್ ಹಾಕೋಣ. ಆಮೇಲೆ ನಾವು ರೆಡಿ ಮಾಡಿದಂಥ ಹಾಲು ಇವನ್ನ ಹಾಕೋಣ. ಈಗ ಸ್ವಲ್ಪ ರೂಹ್ ಅಫ್ಜಾ ಹಾಕೋಣ. ಎಷ್ಟು ಸಾಕು. ಆಮೇಲೆ ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಂಡು ಇದನ್ನು ತಮ್ಮಮ್ಮವನ್ನ ಏನದು ಐಸ್ ಕ್ರೀಮ್ ಐಸ್ ಕ್ರೀಮ್ ತಮ್ಮ ಕಾಮ್ಕಸ್. ಈಗ ಐಸ್ ಕ್ರೀಮ್ ಈಗ ಐಸ್ ಕ್ರೀಮ್ ಹೋಗ್ತೈತೆ ನೋಡ್ರಿಪ್ಪ. ಸೂಪರ್ ಆಗೈತಿ. ಸಾಕನ? ಈಗ ಇದ್ರ ಮ್ಯಾಗ ಒಂದಿಷ್ಟು ಇದನ್ನು ಹಾಕೋಣ, ದ್ರಾಕ್ಷಿ ಹಣ್ಣು ಹಾಕೋಣ. ಆಮೇಲೆ ಕಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೋಣ. ಇದು ದಾಳಂಬ್ರಿ ಹಣ್ಣಲ್ಲ ಇವು. ಇಲ್ಲಿ ನೋಡ್ರಿಪ್ಪ, ನಾವು ಮಾಡಿದಂಥ ಫಾಲೂದ ನಮಗಂತೂ ಭಾಳ ಅಂದ್ರೆ ಭಾಳ ಚಂದ ಕಾಣಿಸಾಗೈತ್ರಿ ಮತ್ತು ಟೇಸ್ಟ್ನ ಆಗಿರ್ತೈತೆ ರೀ. ಮಾಡಿದಂಥ ಫಾಲೂದ ನಿಮಗೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಫ್ರೆಂಡ್ಸ, ಅಥವಾ ಇನ್ನೂ ಏನಾರ ಚೇಂಜಸ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಯಾಕಂದ್ರೆ ಇನ್ನೂ ಸಾಕಷ್ಟು ದಿನಗಳು ಅದು ಈಗ ರಂಜಾನದೊಳಗೆ ಮಾಡಬೇಕಲ್ರಿ. ನೀವು ಹೇಳಿದ ರೀತಿಯಲ್ಲೂ ನಾನು ಮಾಡ್ತೀನಿ. ಈಗ ನೋಡಿರಿ ನಾನು ಮಾಡಿದಂಥ ಫಾಲೂದ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಮಸ್ತ್ ಕಾಣುತ್ತೆ, ಚೆನ್ನಾಗಿತ್ತಲ್ಲ. ಈ ಫಾಲೂದದ್ದೆಲ್ಲ ಫ್ರಿಜ್ನೊಳಗೆ ಇಟ್ಬಿಟ್ಟೆ ನಾನು. ಮಿಕ್ಸ್ ಮಾಡಿಬಿಡ್ರಿ ಒಂದು ಬುಟ್ಟೊಳಗೆ ಎಲ್ಲ ಹಾಕಿ ಅವನ್ನ ಲಾಸ್ಟಿಗೆ ಒಂದು ಕೊಟ್ಟೊಳಗೆ ಹಾಕಿ ಐಸ್ ಕ್ರೀಮ್ ಹಾಕಿ ಕೊಡಕ್ಕೆ ಬರೈತಿ ಅಂತೇಳಂದ್ರಿ. ಫ್ರೂಟ್ಸು ಮತ್ತು ಕಾಮಕಸ್ತೂರಿ ಬೀಜ ಎಲ್ಲ ಕೂಡ ಅದ್ರೊಳಗೆ ಹಾಕಿದ್ದೆ ನಾನು. ಈಗ ಶಾವಿಗಿದ್ದಲ್ಲ ಶಾವಿಗೆ ಅವೆಲ್ಲ ಒಂದ್ರೊಳಗೆ ಮಿಕ್ಸ್ ಮಾಡ್ತೀನಿ ರೀ. ಅವನು ಸಂಜೆ ಮಟ ಅಂದ್ರೆ ತಣ್ಣ ಹಾಕೈತಿ. ಮತ್ತು ಇವು ಉದ್ದಿನ ಬೇಳೆ ಇವು ದಹಿ ವಡ ಮಾಡ್ಬೇಕಂತಂದು ಹಾಕಿದ್ನಲ್ಲ ರೀ. ಈಗ ಇನ್ನೇನು ಮಾಡಂತ ಅಂದ್ರೆ ಮಿಕ್ಸಿ ಹಾಕೊಂಬಿಡೋಣ ನಾನು ತೊಗೊಂಡು. ನೋಡಿರಿ ನಾನೀಗ ಸ್ವಲ್ಪ ನೀರು ಹಾಕಿ, ಭಾಳ ನೀರು ಹಾಕ್ಬಿಡ್ರಿ, ಒಂದೊಂದು ನೀರು ಹಾಕಿ ಅರಿಯಾಕತ್ತೀನಿ ನೋಡಿರಿ. ಉಪ್ಪು ಜೀರಿಗೆ ಹಾಕಿನಿ ರೀ, ಮಿಕ್ಸ್ ಮಾಡೋಣ. ಇವಾಗ ಏನು ಮಾಡತ್ತಿ ಮಮ್ಮಿ? ಆ ಉದ್ದಿನ ಬೇಳೆ ಅದಾವ ಇನ್ನೂ ಈ ದೈವಡಕ್ಕೆ ಇಷ್ಟು ಹಿಟ್ಟಾಗಿನ, ಅದಕ್ಕೆ ಅವ್ನು ವಡ ಮಾಡ್ಬಿಡ್ತೀನಿ. ಖಾರ ವಡ ಅವಕ್ಕೆಲ್ಲ ಮಸಾಲೆ ವಡ ಮಾಡ್ತೀವಲ್ಲ ಹಂಗೆ ಮಾಡ್ತೀನಿ. ಅದಕ್ಕೆ ಎಲ್ಲ ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಮೆಣಸಿನ್ಕಾಯಿ, ಉಪ್ಪು ಅದೆಲ್ಲ ಹಾಕಿ ಅರ್ದ್ಬಿಡ್ತೀನಿ. ಈಗ ಅದನ್ನ ಹಿಟ್ಟಿನಾಗ ಹಾಕ್ಬೇಕು. ಇದ್ರಾಗ ಹಾಕ್ತೀನಿ, ಬೇಳೆ ಒಳಗೆ ಅದನ್ನ ಹಾಕಿ ಅರಿತೀನಿ. ಈಗ ಅರ್ಧ ಆಮೇಲೆ ಕಡೆ ಬಜ್ಜಿ ಮಾಡಾಕ್ಬಿಡ್ತಾವೆ. ಅದೊಂಥರ ಬಜ್ಜಿ ಹಾಕೋದಿಲ್ಲ. ಹೌದು, ಸೂಪರ್ ಟೇಸ್ಟ್ ಆಗ್ತಾವೆ. ಇವು ತೂತು ವಡ ತಿಂತೀವಲ್ಲ ಹಂಗಾವು. ಮತ್ತು ಬಜ್ಜಿನೂ ರೆಡಿ ಆಗತ್ತು ರೀ. ಅದನ್ನ ಗೋಟ್ ಮಾದನ್ನ ಹಿಟ್ಟು ನೀರಾಗ ಹಾಕಿನ ತೇಲ್ ಮಾಡೋದು ಹಂಗೆ ಮಾಡ್ಕೊಳೋದು. ಹಂಗೆ ಮಾಡೋದು ಕೈಲಿಂತ ಬಡಿಬೇಕಂತ ಹಿಟ್ಟ ಹಿಂಗೆ ಮಾಡೋದು. ಆ ಥರ ಮಾಡಿ. ಅಮ್ಮರು ಬಂದ್ರಿಪ್ಪ. ಅಮ್ಮ ಯಾಕೆ ಜಲ್ದಿ ಬಂದ್ರಲ್ರಿ? ಹಾಂ ಬಂದ್ಬಿಟ್ರನ? ಟೈಮ್ ಇನ್ನು 4:30 ಆಗಿ ನಾಳೆ ಬಂದ್ಬಿಟ್ರಲ್ಲ. ಆಸಿಫ್ ಅಲ್ಲಿ ಎಲ್ಲ ನಾಕತ್ತಾರೆ, ಹೋಗಲ್ಲಿ ಗಾಡಿ ನಿಲ್ಸ್ಯಾರ ನೋಡ ಅಂತ ಅಂದೇರಿ ನಾನು. ಬಂದಾಬಿಟ್ಟ ನಾಡು ಕರ್ಕೊಂಡು ಹೋಗಿರಿ.
ಅವ ಏನಂದ ಸುಲ್ತಾನ್ ಫೋನ್ ಹಚ್ಚಿ ಅವಂಗ ಹಾಂ ನೀ ಮುಂದೆ ಕುಂದ್ರ ಹಾಂ 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 ಇಲ್ಲಿ ನೋಡ್ರಿ ಅದಕ್ಕೆಲ್ಲ ಮಸಾಲೆ ಹಾಕಿ ನಾನು ಅರ್ದಿಟ್ಟಿರಿ ತೂತ್ ವಡ ಅಂತಾರಲ್ರಿ ಅದು ಮಾಡೋ ಬದ್ಲಿ ನಾನು ಹಂಗೆ ವಡ ಮಾಡ್ಬಿಡ್ತೀನಿ ಇವನ್ನ ಇದು ಚಲೋ ಆತಮ್ಮ ಇಟ್ಟು ಎಣ್ಣೆ ಕಾಯ್ಕಿಟ್ಟು ಈಗ 2 ಥರ ವಡ ಮಾಡಿ ಇಟ್ಬಿಡನ್ರಿ ಟೈಮ್ ಅಲ್ಲೇ 4:30 ಆತನ ಬಾಬಾ ಬಂದ್ರಲ್ಲ ನಮಾಜಿ ಬಂದ್ರನ ಬಾಬಾ ನಮಾಜಿ ಟೈಮ್ ಆತನ್ರಿ ಬಾಬಾ ಏನಿಲ್ಲ ಹೌದನ್ರಿ ಹ್ಞೂ ಚಲೋ ಆತು ಬಿಡ್ರಿ ಹಾಂ ಅಮ್ಮ ಬಂದು ಮಕ್ಕೊಂದ ಬಿಡ್ರಿ ಇಟ್ಟು 2 ಕೂಡ ರೆಡಿ ಆಗ್ಯಾವ್ರಿ ನಾನು ಮಾಡ್ಬೇಕಂತೆ ಆಗಲಿನ ಅರೀಫಾ ಸ್ವಲ್ಪ ಹೊತ್ತು ನೆಲ್ ಬಿಡಮ್ಮ ಈಗೇನು ಮಾಡ್ತಿದ್ದಿ ಬಿಸಿ ಬಿಸಿ ಹಾಕು ಅಂದ ನಾನು ಅರ್ಶಿಯ ಬಂದೆ ಅಂದ್ರೆ ಮಾಡ್ತಾಳ್ರಿ ಪಾಕಿ ಅರ್ಶಿ ಹಾಕೋ ಏನೂ ಬರಲಿಲ್ಲ 5:30 ಅದು ಟೈಮು ನಮ್ಮ ನೀರು ಚಪಾತಿ ನಾಲ್ಕತ್ತಾರೆ ಚಪಾತಿ ಮಾಡಾಕ್ರಿ ಹಾಂ ಎದಕ್ಕೆ ರೀ ಮತ್ತೆ ಸುಮ್ ಕುಂದ್ರಿ ಮೀನು ಹಿಡಿಯಕ್ಕೆ ಹೋಗಾಕ್ರಿ ಹಿಟ್ಟು ಅದಕ್ಕೆ ಹಾಕತ್ತಾರೆ ಅವ್ರು ಕುರ್ಮಾ ಮಾಡಕ್ಕಂತ ಚಪಾತಿ ಇಟ್ಟು ಕುರ್ಮಾ ಮಾಡೋದು ಅಮ್ಮನೂ ಹೋದ್ರಿ ಈಗ ಅಂಗಡಿಗೆ ರೀ ನಮ್ಮ ಬಾಬರು ನಮಾಜ್ಗೆ ಹೋದ್ರಿ ಆರೀಫನು ನಮಾಜ್ ಮಾಡಕತ್ತಾಳ್ರಿ ಇಲ್ಲಿ ಬಜ್ಜಿ ರೆಡಿ ಹಾಕತ್ರಿ ಅರ್ಶಿಯ ಬಂದ್ರೆ ಅರ್ಶಿಯ ಮಾಡಾಕತ್ಲ ಇಲ್ಲಿ ನಾನು ಅಮ್ಮ ಚಹಾ ಕುಡ್ದು ಹೋಗ್ಲಿಲ್ಲ ರೀ ಬಜ್ಜಿ ಮಾಡಿ ಬಜ್ಜಿನ ಅವ್ನು ಕಟ್ಕಸ್ಬೇಕಂತಂದು ನಾನು ಅಂಗಡಿ ಕಟ್ಕಸ್ನೇಳಮ್ಮ ಚಹಾ ಅಂತಂದು ಹೇಳಿದೆ ಹ್ಞೂ ಹಂಗೆ ಮಾಡಂದ್ರೆ ಈ ಬಜ್ಜಿನ ಚಾನ ಕೊಟ್ಟು ಕಳಿಸ್ತೀನಿ ರೀ ಅವ್ರಿಗೆ ಆದ ವರ್ಷ ಅವ ಮಸಾಲೆ ವಡ ಅಷ್ಟೈತನ ಅದಿಷ್ಟು ಮಾಡಿ ಆಮೇಲೆ ಕಡೆ ದೈ ವಡ ಮಾಡಿಬಿಡು ಅವ್ನು ಮಾಡ್ಕೊಂಡು ಬಾರ ಇಲ್ಲಿ ಅವ್ನು ಹೆಂಗೆ ಮಾಡ್ತೀನಿ ಅಂತಂದು ತೋರ್ಸಂತಿ ಇಲ್ಲಿ ನೀವೇನು ಮಾಡಕತ್ತೀರಿ ರಘು ಸರ್ದು ರೆಸಿಪಿ ಮಾಡಕತ್ತೇನ ಬಿಗ್ ಬಾಸ್ ರಘು ಸರ್ದು ರೆಸಿಪಿ ಮಾಡಕತ್ತಾಳ್ರಿ ಈಕಿ ಆಲೂಗಡ್ಡೆ ಹಾಕಿ ಎಣ್ಣೆ ಒಳಗೆ ಬೇಯಿಸಿ ತತ್ತಿ ಹಾಕಿ ವೈರಲ್ ರೆಸಿಪಿ ಅದು ಇಲ್ಲಿ ದೈ ವಡದ್ದು ವಡ ಮಾಡಕತ್ರಿ ಈಗ ಅರ್ಶಿಯ ಇಲ್ಲಿ ನೀರು ಹಾಕಿಟ್ಕೊಂತಾಳ್ರಿ ಅವ್ನು ತಾಟ್ನೆ ತಕೊಂಡು ಇದ್ರೊಳಗೆ ಹಾಕಿಬಿಡು ಆಮೇಲೆ ಹಾಕಿ ಆಮೇಲೆ ಕಡೆ ಸ್ವಲ್ಪ ಹಿಂಡಿನ ತೆಗೆದು ಅದು ಚಾಟ್ ರೆಡಿ ಮಾಡಕ್ಕೆ ಬರತ್ತೆ ಅಯ್ಯೋ ಸ್ವಲ್ಪ ಇದಾಗ್ತಾವೆ ಅಂದ್ರೆ ಉಪ್ತಾವೆ ಸ್ವಲ್ಪ ಬಿಸಿದಾಗ ಹಾಕ್ಬಿಡೋಕೆ ಇವಾಗ ಮಸೂತಿಗೆ ಹಣ್ಣು ಕೊಟ್ಟು ಕಳ್ಸತ್ತಾರ್ರಿ ಟೈಮ್ ಹಾಕುವಂತ ಹೌದು ಕೊಟ್ಟು ಕಳಿಸ್ಬಿಟ್ರಲ್ಲಿ ಈಗೆಲ್ಲ ನೀರಾಗಿ ನೀವು ತೊಗೊಂಡಿರಿ ನಾವು ಟೈಮ್ ಆಕತ್ತೆ ಅರ್ಶಿಯ ಹಾಕ್ಬಿಡು ಮೊಸರು ನಾನು ಇದು ಮಾಡಿಟ್ಟಿನಿ ಹಾಕ್ಬಿಡಿದ್ರಿ ಮ್ಯಾಗ ಅಷ್ಟು ಈಗ ಅದನ್ನ ಈಗ ತಾಟ್ ನಾವು ಮಾಡೋದಕ್ಕೆ ನಾವು ಪೂರ ಹಾಕ್ಬಿಡಿ ಹಿಂಗೆ ನೀವು ಮ್ಯಾಗ ಎತ್ತರಿಸ್ಬೇಡ ಅದನ್ನ ಸ್ವಲ್ಪ ಚಟ್ನಿ ಹಾಕೊಳ್ಳೋದ್ರಿ ಇದ್ರ ಮೇಲೆ ಈಗ ಸ್ವಲ್ಪ ಉಪ್ಪು ಹಾಕ್ಬೇಕಲ್ಲ ಉಪ್ಪು ರೀ ರೌಂಡಿಗೆ ಹಾಕ ಸುತ್ತಲಿ ಹಂಗೆ ಧನಿಯಾ ಪುಡಿ ಚಾಟ್ ಮಸಾಲ ಎಲ್ಲ ಪುಡಿ ರೀ ಇದಂತವ ಧನಿಯಾ ಪುಡಿ ಬೇಡ ಅಂತ ಚಿಲ್ಲಿ ಪುಡಿ ಇತ್ತು ನೋಡಮ್ಮ ಈಗ ಸ್ವಲ್ಪ ಏನಿದೆ ರೆಡ್ ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಐತೆ ಇಲ್ಲದ್ರಾಗ ಓಕೆ ಈಗ ಖಾತಾನ್ರಿ ಮೇಲೆ ದಾಳಂಬೆ ಹಣ್ಣು ಒಂದು ಹೇಳ್ರಿ ಮ್ಯಾಗ ಉದಿಸ್ಬಿಟ್ರೆ ಮುಗೀತು ನಮ್ಮದು ದೈವಡ ರೆಡಿ ಆದ್ರಿ ರೀ ಹಾಕಮ್ಮ ನಾವು ಇದು ಪಾಲದ ಮಾಡಿದ್ರಿ ಈ ಥರ ಮಾಡ್ಬಿಟ್ಟು ಈಗ ಮೇಲೆ ಐಸ್ ಕ್ರೀಮ್ ಹಾಕಿ ಅಷ್ಟ ಕೊಡೋದು ಈಗ ಅದು ಅಯ್ಯ ಒಂದು ದೊಡ್ಡ ತೊಗೊಂಬೋಗು ದೊಡ್ಡ ಚಮಚ ತೊಗೊಂಡು ಹಾಕ್ತಾರಿಪ್ಪ ಅರ್ಶಿ ಹೆಂಗೈತೆ ಪಾಲದ ಚಲಾಗೈತೆ ಮುನ್ನ ಚಲಾಗೈತೆ ಅಪ್ಪ ಮತ್ತು ಮೇಲೆ ಐಸ್ ಕ್ರೀಮ್ ಹಾಕಿ 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 ಕೊಟ್ಟಿವಿ ನಾವು ಪಾಲದ ಒಳಗೆ ನೋಡ್ರಿ ಚಲಾಗೈತ್ರಿ ತಿನ್ರಿ ರೋಜಾದಲ್ಲೆಲ್ಲ ಮುಗಿದ್ರಿ ಈಗ ಆಮೇಲೆ ಆರೀಪ ರೊಟ್ಟಿ ಮಾಡಿದ್ಲು ಬೆಂಡೆಕಾಯಿ ಪಲ್ಯ ಮಾಡಿದೆನಮ್ಮ ಬೆಂಡೆಕಾಯಿ ಪಲ್ಯ ಮಾಡಿದ್ಲು ಇನ್ನೂ ರೆಡಿಗೆ ಆದ್ಬಿಡು ಅಂತ ಅನ್ಕೊಂಡಿದ್ವಿ ನಾವು ಅಮ್ಮ ಇದು ಮೀನು ಕೊಟ್ಟು ಕಸ್ಯಾರ ತೊಗೊಂಬಂದೇನೋ ಇಲ್ಲ ತೊಗೊಂಬಂದೇನ ಫ್ರಿಜ್ನಾಗ ಇಟ್ಟು ಅವು ಇದನ್ನು ಒಂದು ಸ್ವಲ್ಪ ಸಾರು ಫ್ರೈ ಮಾಡ್ಬೇಕ್ರಿ ನಾನು ಕೊತ್ತಂಬರಿ ಖಾಲಿ ಆಯ್ತು ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ತೊಗೊಂಬರ್ತೀನಿ ಹೋಗಿ ತರಕಾರಿ ನಾ ಕೊಟ್ಟು ಹೋಗ್ಲೇನು ನಿನಗೆ ಹೋಗಿ ಈಗ ತರಕಾರಿ ತೊಗೊಂಬಂದ್ರಿ ಕೊತ್ತಂಬರಿ ಇಲ್ಲ ನಾಕತ್ತಿಲ್ಲ ಯಾರಿಪ್ಪ ಸ್ವಲ್ಪ ಇತ್ತದ ಕೊತ್ತಂಬರಿ ಮತ್ತು ಬೆಳಿಗ್ಗೆ ಏನರ ಮಾಡಕ್ಕೆ ಇದ್ದಿದ್ದೆಲ್ಲ ಹಂಗೆ ಟಮಾಟೆ ಹಣ್ಣು ಇದ್ದು ರೀ ಆದ್ರೆ 10 ರೂಪಾಯಿ ಕೆ ಜಿ ಅಂದ್ರೆ ಮತ್ತೊಂದು 2 ಕೆ ಜಿ ತೊಗೊಂಡ್ಬಿಟ್ನಿ ಬದ್ನಿಕಾಯಿ ಇದೆಲ್ಲ ತೊಗೊಂಡು ಮನೆ ಬಂದೆ ನಮ್ಮ ಅರ್ಶಿ ಹಾಸ್ಕೊಂಡಾಗಲಿ ರೆಡಿ ಆಯ್ತು ಹಾಸಿಗೆ ಓದ್ಕೊಳ್ಳೋದು ಬರ್ಕೊಳ್ಳೋದು ಬೆಳಿಗ್ಗೆ ಮಾಡ್ತೀನಾ ಇಲ್ಲಿ ಮೆಣಸು ಸಾರು ರೆಡಿ ಮಾಡಿದ್ಲ ಯಾರಿಪ್ಪ ಇವಕ್ಕೆಲ್ಲ ಇದು ಹಚ್ಚಿಟ್ಟಿದ್ಲ ರೀ ಮಸಾಲೆ ಇದೆಲ್ಲ ನಾನು ಬಂದು ಕರಿ ಹಾಕೊಂತೀರಿ ಈಗ ಮೀನು ರೀ